ಇದೆಷ್ಟು ನಿಜ ಅಲ್ವಾ? ಸಣ್ಣ ಅವಮಾನ ಸಾಕು ಮನುಷ್ಯನ್ನ ಎಷ್ಟು ಬೇಗ ಬದಲು ಮಾಡಿಬಿಡತ್ತೆ. ಅವಮಾನಕ್ಕೆ ಎಷ್ಟು ಪವರ್ ಇದೆ ಅಲ್ಲ. ಏನಿವತ್ತು ಇದನ್ನೆಲ್ಲ ಹೇಳ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಯಾಕೋ ಹೇಳಬೇಕನ್ನಿಸ್ತು ಹೇಳಿದೆ. ಎಲ್ಲರಿಗೂ ಸೋಮವಾರದ ಶುಭೋದಯ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಅಮ್ಮ ಪಲಾವ್ ಮಾಡೋಣ ತರಕಾರಿ ಹೆಚ್ಚು ಅಂದರು, ಅದಕ್ಕೆ ಪಟ ಅಂತ ಎಲ್ಲ ಹೆಚ್ಕೊಂಡೆ. ಏನೋಪ್ಪ, ಎಲ್ಲರಿಗೂ ಏನು ತಿಂಡಿ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಈ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ? ಪಲಾವ್ಗೆ ಬೇಕಾರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೆಚ್ಕೊಂಡೆ. ರುಬ್ಕೊಳಕ್ಕೆ ಬೇಕಾಗಿರೋದನ್ನ ರುಬ್ಕೊಂಡು, ಈರುಳ್ಳಿ, ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಪಲಾವ್ ಎಲೆ ಹಾಕಿ, ಆಹಾ, ಪಲಾವ್ ಎಲೆ ಹಾಕಿದ ತಕ್ಷಣ ಘಮ ಘಮ ಅಂತ ವಾಸನೆ ಬರುತ್ತೆ. ಕಾಳುಗಳು ಹಾಕಿ, ತರಕಾರಿಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದು ರುಬ್ಬಿಟ್ಕೊಳ್ಳೋಕೆ ಮಿಶ್ರಣ ಏನು ಮಾಡ್ಕೊಂಡಿದ್ದೆ ಅಂತಂದರೆ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದೆಲ್ಲ ಹಾಕಿ ಸೊಪ್ಪುಗಳನ್ನೆಲ್ಲದನ್ನು ಹಾಕಿ ಅಕ್ಕಿ ಹಾಕಿ ಕುದಿಯೋಕ್ಕಿಟ್ಟು ನಾನು ಇವತ್ತು ಪೂಜೆ ಮಾಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ನಮ್ಮಮ್ಮ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ರು. ಪೂಜೆ ಮಾಡೋಕ್ಕೆ ಅಂತ ಹೋಗಿ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಹೂವುಗಳದೆಲ್ಲ ಹೊಸಲೆಲ್ಲ ನೀಟಾಗಿ ತೊಳ್ಕೊಂಡು, ದೇವ್ರಿಗೆ ದೀಪ ಹಚ್ಚಿ ಭಕ್ತಿಯಿಂದ ಕೈ ಮುಕ್ಕೊಂಡು, ನನ್ನ ಕಷ್ಟನೆಲ್ಲ ಹೇಳ್ಕೊಂಡು, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡು ಕೂತ್ಕೊಂಡಿದ್ದೆ. ಏನೋ ದೇವ್ರ ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ. ಹಾಗೆ ಪೂಜೆ ಮಾಡಿದಾಗ ಒಂದು ಘಮ ಘಮ ಅಂತ ವಾಸನೆ ಬರುತ್ತಲ್ಲ, ಅದು ಇನ್ನೂ ಖುಷಿ. ಅಷ್ಟೊತ್ತಿಗೆ ನಮ್ಮಮ್ಮ ತಿಂಡಿ ರೆಡಿ ಮಾಡಿದ್ದೀನಿ ಅಂತ ತಟ್ಟೆಗೆ ತಿಂಡಿ ಹಾಕ್ತಾಯಿದ್ರು. ಘಮ ಘಮ ಅಂತ ವಾಸನೆ ಬರ್ತಾಯಿತ್ತು. ಖುಷಿಯಾಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ತಟ್ಟೆಗೆ ಅಮ್ಮ ಹಾಗೆ ಮೊಸರು ಬಜ್ಜಿನೂ ಹಾಕಿದ್ರು. ಅದ್ರ ಮೇಲೆ ಸ್ವಲ್ಪ ನಾನು ಯಾವತ್ತಿದ್ರೂ ತುಪ್ಪ ಹಾಕಿಸ್ಕೊಂಡು ಪಲಾವ್ಗೂ ತುಪ್ಪ ಹಾಕಿಸ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು. ಅಮ್ಮ ಸಕ್ಕತ್ತಾಗಿದೆ ಅಮ್ಮ, ಯಾವಾಗಲೂ ನಿನ್ನ ಪಲಾವ್ ಇದೇ ಟೇಸ್ಟ್ ಇರುತ್ತಮ್ಮ ಅಂತ ಹೇಳ್ಕೊತ ತಟ್ಟೆಲಿರೋ ಪಲಾವ್ನ ಮುಗಿಸ್ದೆ.